ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಕದನ ಹಾಗೆ ಮುಂದುವರಿತಾ ಇದೆ. ಒಂದು ರೀತಿಯ ವೆಬ್ ಸೀರೀಸ್ ಕತೆ ಇದಾಗಿದೆ. ರಾಜ್ಯದಲ್ಲಿ ಬಿಜೆಪಿಯ ಗದ್ದುಗೆಗಾಗಿ ಗುದ್ದಾಟ ನಡೀತಾ ಇದೆ. ಯತ್ನಾಳ್ಗೆ ವಿಜಯೇಂದ್ರ ಇವತ್ತು ಮತ್ತೆ ಟಾಂಟ್ ಕೊಟ್ಟಿದ್ದಾರೆ. ಯಾರಿಗೆ ನೋಟಿಸ್ ಕೊಡಬೇಕಿತ್ತು ಕೊಟ್ಟಾಗಿದೆ. ಅವರು ಆ ನೋಟಿಸ್ಗೆ ಉತ್ತರವೂ ಕೊಟ್ಟಿದ್ದಾರೆ. ಕೇಂದ್ರ ನಾಯಕರು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತಾರೆ. ಮತ್ತೊಮ್ಮೆ ಬಲಿಷ್ಠ ಬಿಜೆಪಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಿದ್ಧ. ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕಳೆದೊಂದು ವಾರದಿಂದ ನಮ್ಮ ಪಕ್ಷದ ಗಲಾಟೆ ಕಮ್ಮಿಯಾಗಿದೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳನ್ನು ಕೇಂದ್ರ ನೋಡ್ತಾ ಇದೆ. ನಾಳೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅವರು ರೆಬೆಲ್ಸ್ ಅಂತ ಹೇಳಿ ಸೀಮಿತ ಮಾಡಬೇಡಿ, ಅವರು ಪಕ್ಷದ ಬಲವರ್ಧನೆಗಾಗಿ ಸೇರ್ತಾ ಇದ್ದಾರೆ ಅಂತ ಹೇಳಿ ವಿಜಯೇಂದ್ರ ಮತ್ತೊಮ್ಮೆ ಟಾಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಯತ್ನಾಳ್ ನೆನೆಯಷ್ಟೇ 9 ಪುಟಗಳ ವರದಿಯನ್ನು ಉತ್ತರವನ್ನು ಕೇಂದ್ರ ಶಿಸ್ತು ಸಮಿತಿಗೆ ಸಲ್ಲಿಸಿದರು. ಅವರು ಕೈಗೊಳ್ಳುತ್ತಿರುವಂಥ ಚಟುವಟಿಕೆಗಳು, ಸಭೆಗಳು, ಜೊತೆಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆ, ಜೊತೆಗೆ ರಾಜ್ಯಾಧ್ಯಕ್ಷರ ಚುನಾವಣೆಯ ವಿಚಾರ, ರಾಜ್ಯಾಧ್ಯಕ್ಷರ ಹುದ್ದೆಗೆ ತಾವು ಕೂಡ ಸ್ಪರ್ಧೆ ಮಾಡುವಂಥ ವಿಚಾರ ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಾಗಿತ್ತು. ಜೊತೆಗೆ ಪಕ್ಷದವನ್ನು ದಿನನಿತ್ಯ ಟೀಕೆ ಮಾಡುವಂಥ, ಜೊತೆಗೆ ರಾಜ್ಯಾಧ್ಯಕ್ಷರನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಸಹಜವಾಗಿ ಅದು ಕೇವಲ ರಾಜ್ಯಾಧ್ಯಕ್ಷರಿಗೆ ಮಾತ್ರವಲ್ಲ, ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಮೂಡುತ್ತೆ. ಕಾರ್ಯಕರ್ತರು ಯಾರಿಗೆ ಬೆಲೆ ಕೊಡಬೇಕು, ಯಾರಿಗೆ ಬೆಲೆ ಕೊಡಬಾರ್ದು ಅಂತ ಹೇಳಿ, ಅದು ಹೇಳಿ ಕೇಳಿ ಶಿಸ್ತಿನ ಪಕ್ಷ, ಕೇಡರ್ ಬೇಸ್ಡ್ ಪಾರ್ಟಿ ನಮ್ಮದು ಅಂತ ಹೇಳಿಕೊಳ್ಳುವಂಥ ಪಕ್ಷದಲ್ಲಿ ಇಂಥ ಅಶಿಸ್ತು ಇತ್ತಲ್ಲ, ಆ ಅಶಿಸ್ತು ಬಹಳ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಒಂದು ವೇಳೆ ಈ ಡ್ಯಾಮೇಜ್ ಹಿಂಗೆ ಮುಂದುವರೆದಿದ್ದೇ ಆಗಿದ್ದರೆ BBMP ಚುನಾವಣೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬೆಲೆ ಕೊಡಬೇಕಾಗಿತ್ತು, ಪರಿಣಾಮ ಅಂತೂ ಹೆದರಿಸಬೇಕಾಗಿತ್ತು. ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇತ್ತು. ಆದರೆ ಈಗಲೇ ಎಲ್ಲವೂ ಕೂಡ ಭಿನ್ನಮತ ಶಮನ ಆಗಿದೆ. BJPಯಲ್ಲಿ ಬಾಯಿ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸ್ನೇಹ ಉಂಟಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿರುದ್ಧ ಇವರು, ಇವರ ವಿರುದ್ಧ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವಿಜೇಂದ್ರರು ಕೂಡ ಇವತ್ತು ಯತ್ನಾಳ್ ವಿರುದ್ಧ ಕೊಡಬೇಕಾದ ದಾಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ. ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು ಕೊಟ್ಟಿದ್ದಾರೆ, ಯಾರು ಆ ನೋಟಿಸ್ಗೆ ಉತ್ತರವನ್ನು ನೀಡಬೇಕು ಅವ್ರು ನೀಡಿದ್ದಾರೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮೆಲ್ಲರ ಮುಂದೆ, ಕೇವಲ ವಿಜೇಂದ್ರ ಮುಂದೆ ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರ ಮುಂದೆ, ಕಾರ್ಯಕರ್ತರ ಮುಂದೆ ದೊಡ್ಡ ಸವಾಲಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ನಿರಂತರ ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಇನ್ನೂ ಹೆಚ್ಚೆಚ್ಚು ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ, ಬಡವರ ರೈತರ ಹಿತದೃಷ್ಟಿಯಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮೆಲ್ಲ ಪಕ್ಷದ ನಾಯಕರುಗಳು ಏನೇ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ವರಿಷ್ಠರು ಗಮನಿಸ್ತಾರೆ, ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ. ನನ್ನ ಮುಂದೆ ಅಥವಾ ನಮ್ಮ ಮುಂದೆ ಇರತಕ್ಕಂಥ ಗುರಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೀತಾ ಇದ್ರು ಬಿಜೆಪಿನ ಕರ್ನಾಟಕದಲ್ಲಿ, ಮತ್ತೊಮ್ಮೆ ಆ ಒಂದು ಬಲಿಷ್ಠ ಭಾರತೀಯ ಜನತಾ ಪಾರ್ಟಿಯನ್ನ, ಬಲಿಷ್ಠ ಬಿಜೆಪಿಯನ್ನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಬೇಕು ಕರ್ನಾಟಕದಲ್ಲಿ. ಆ ನಿಟ್ಟಿನಲ್ಲಿ ನಾನು ಕೂಡ ಎಲ್ಲರ ಜೊತೆ ಸೇರಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡ್ತೇವೆ, ಪಕ್ಷ ಸಂಘಟನೆ ಮಾಡ್ತೇವೆ. ನಿಮ್ಗೆ ಯಾವುದೇ ಅನುಮಾನಗಳು ಬೇಡ, ರೆಬೆಲ್ಸ್ ಅಂತ ಕರಿಬೇಡಿ. ನೀವ್ ಯಾಕೆ ಮಾಡ್ತೀರಿ? ಅದೇ ಒಳಗೆ ಏನು ಪಕ್ಷ ದೃಷ್ಟಿಯಿಂದನೂ, ಪಕ್ಷದ ದೃಷ್ಟಿಯಿಂದನೂ ಕೂಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ರೆಬಲ್ಸ್ ಅಂತ ಕರಿಬೇಡಿ ಅಂತ ಒಂದು ಕಡೆ ಹೇಳ್ತಾರೆ, ಅವರು ಪಕ್ಷದ ಉನ್ನತಿಗಾಗಿ ಸಭೆ ಸೇರ್ತಾ ಇದ್ದಾರೆ ಅಂತ ಟಾಂಟ್ ಕೊಡ್ತಾರೆ. ಮತ್ತೊಂದು ಕಡೆ ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದಿದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಸಮಸ್ಯೆ ಬಗೆಹರಿದಿರುವ ಕುರಿತಾಗಿ ವಿಜೇಂದ್ರ ಅವರಿಗೆ ಸ್ಪಷ್ಟತೆ ಇಲ್ಲದೆ ಮಾತನಾಡ್ತಿದ್ದಾರಾ, ಹೇಗೆ? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ದಶರಥ್, ಪ್ರಶ್ನೆ ಮತ್ತೊಮ್ಮೆ. ವಿಜೇಂದ್ರ ಒಂದು ಕಡೆ ಹೇಳ್ತಿದ್ದಾರೆ ರೆಬಲ್ಸ್ ಅಲ್ಲ, ಅವರು ಪಕ್ಷದ ಒಳಿತಿಗಾಗಿ ಸೇರ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಹೇಳ್ತಾರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದಿದೆ, ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಯಾವ್ದು ಸತ್ಯ ಇದರಲ್ಲಿ?
ದಶರಥ್, ವಿಜೇಂದ್ರ ಅವರು ಹೇಳ್ತಿರೋ ಪ್ರಕಾರದಲ್ಲಿ ಸಮಸ್ಯೆಗಳು ಯಾವುದೂ ಕೂಡ ಇನ್ನೂ ಬಹಳಷ್ಟು ದಿನ ಇರುವುದಿಲ್ಲ, ಎಲ್ಲವನ್ನು ಕೂಡ ನಾವು ನಮ್ಮ ಪಕ್ಷದ ವರಿಷ್ಠರು ಬಗೆಹರಿಸ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಅಂದ್ರೆ ವಿಚಾರಾಧಾರಿತವಾಗಿ ನೋಡುವಾಗ ಸಮಸ್ಯೆಗೆ ಪರಿಹಾರ ಈಗಾಗಲೇ ಸಿಕ್ಕಿದೆ. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಕುತೂಹಲವನ್ನ ಇಟ್ಟುಕೊಂಡಿರುವುದು ಕೇವಲ ಮಾಧ್ಯಮದವರು ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳನ್ನ ಪಕ್ಷದ ನಾಯಕರು ಮಾಡ್ತಾರೆ. ರಾಜ್ಯಾಧ್ಯಕ್ಷರಾಗಿರೋ ವಿಚಾರದಲ್ಲಿ ಯಾವುದೇ ಗೊಂದಲಗಳಾಗುವುದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಹಾಗೆ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎಲ್ಲ ವಿಚಾರಗಳನ್ನ ವರಿಷ್ಠರು ಗಮನಿಸ್ತಲೇ ಇದ್ದಾರೆ. ಯಾವಾಗ ಸಮಸ್ಯೆ ಆರಂಭವಾಯಿತು ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲವೂ ಅವರ ಗಮನದಲ್ಲಿದೆ. ಹಾಗಾಗಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ನೀವು ಗಮನಿಸಿದ ಹಾಗೆ ಯಾರಿಗೆ ಯಾವ ಸೂಚನೆಯನ್ನು ಕೊಡಬೇಕು, ಈ ನೋಟಿಸ್ ಅನ್ನು ಜಾರಿ ಮಾಡಬೇಕು ಅನ್ನೋದರ ಬಗ್ಗೆ ಇತ್ತು, ಅವೆಲ್ಲವೂ ಮಾಡಿಯಾಗಿದೆ. ನೋಟಿಸ್ ಬಂದವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವುದೇ ರೀತಿಯ ಲೋಪಗಳು ಇನ್ನು ಮುಂದೆ ಆಗೋದಿಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ಒಗ್ಗಟ್ಟಾಗಿ ಹೋಗ್ತೇನೆ, ಅದೇ ರೀತಿ ನಮ್ಮ ಪಕ್ಷದವರು ಕೂಡ ನನ್ನನ್ನು ಬೆಂಬಲಿಸ್ತಾರೆ. ಒಗ್ಗಟ್ಟಾಗಿ ಹೋಗುವುದೇ ನಮ್ಮ ಮಂತ್ರ ಅನ್ನೋದನ್ನ ಹೇಳುವ ಮುಖಾಂತರ ಪರೋಕ್ಷವಾಗಿ ನಾನು ನನ್ನ ಆಡಳಿತವನ್ನು ಮುಂದುವರಿಸ್ತೇನೆ, ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಇರ್ತೇನೆ ಅನ್ನುವ ಹಿಂದಿನ ಮಾತನ್ನ ಪುನರುಚ್ಚಾರ ಮಾಡ್ಕೊಂಡಿದ್ದಾರೆ ದಶರಥ್. ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡುವಂಥ ಹೋರಾಟ ರೂಪಿಸುವಂಥ ಹಿನ್ನೆಲೆಯಲ್ಲಿ ಪಕ್ಷದ ಒಳೊಳಗೆ ಕಾಲಿಳಿಯುವಂಥ, ಪಕ್ಷದ ಒಳೊಳಗೆ ಭಿನ್ನಮತದ ಬಾಗಿಲು ಬಹಳ ದೊಡ್ಡದಾಗಿ ಓಪನ್ ಆಗುವಂಥ ಕೆಲಸಗಳಾಗ್ತಾ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಿನ್ನಡೆನೇ ಅಲ್ವಾ ಅದು ಅಂತ? ಹೌದು, ವಿಶ್ಲೇಷಣಾ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬಿಜೆಪಿಯ ಒಳಗಿನ ಆಂತರಿಕ ವ್ಯವಸ್ಥೆಗಳು ಕೂಡ ಅದೇ ರೀತಿ ಸಾಕ್ತಾ ಇರೋದನ್ನ ಗಮನಿಸ್ತಾ ಇದ್ದೇವೆ. ಸೊ ಪ್ರತಿ ಹಂತದಲ್ಲೂ ಕೂಡ ಅವುಗಳನ್ನ ಸಮರ್ಥವಾಗಿ ನಿಭಾಯಿಸಬೇಕಾದಂತ ಸಂದರ್ಭದಲ್ಲಿ ಎಡುತ್ತಿರುವುದು ಎಲ್ಲೋ ಒಂದು ಕಡೆ ಪಕ್ಷದೊಳಗಿನ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಬಹುದು ಅನ್ನುವಂತ ವಿಚಾರವನ್ನ ಹೊರಹಾಕ್ತಾ ಇದೆ. ಆದ್ರೆ ಅವೆಲ್ಲವನ್ನ ಮೀರಿ ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಮುನ್ನಡಿತೇವೆ, ಸರ್ಕಾರದ ವಿರುದ್ಧವೂ ಹೋರಾಟ ಮಾಡ್ತೇವೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಳ್ತಾ ಇದ್ದಾರೆ. ಗ್ಯಾರಂಟಿ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟವನ್ನ ಮಾಡೋದಕ್ಕೆ ಅಣಿಯಾಗುವ ಮುಖಾಂತರ ಚದುರಿರುವ ಪಕ್ಷವನ್ನ ಒಗ್ಗಟ್ಟು ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ರಾಜ್ಯಾಧ್ಯಕ್ಷರು ಹಾಗೆ ಪಕ್ಷದ ನಾಯಕರು ಮಾಡಬಹುದು ಅನ್ನುವಂತ ನಿರೀಕ್ಷೆ ಇದೆ ದಶರಥ್. ಥ್ಯಾಂಕ್ ಯು ರಾಕೇಶ್, ನಿಮ್ಮನ್ನ ಮಾಹಿತಿಗೆ.